ಇವತ್ತು ಮತ್ತೆ ನಟ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಇವತ್ತು ಎಸ್ಪಿಪಿ ವಾದದ ಮೇಲೆ ನಿರ್ಧಾರವಾಗುತ್ತಾ ರೆಗ್ಯುಲರ್ ಬೇಲ್ನ ಭವಿಷ್ಯ ಅಂತ ಈಗಾಗಲೇ ಸುದೀರ್ಘ ವಾದವನ್ನ ಮಂಡಿಸಿದ್ದಾರೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಅವರು. ಇವತ್ತು ಅದಕ್ಕೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸೋದು ಎಸ್ಪಿಪಿ ಪ್ರಸನ್ನಕುಮಾರ್ ಅವರು. ನಿನ್ನೆ ಕೂಡ ತನಿಖಾಧಿಕಾರಿಗಳ ವೈಫಲ್ಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ನಾಗೇಶ್. ಇದೇ ವೇಳೆ ದರ್ಶನ್ ಆರೋಗ್ಯ ಸ್ಥಿತಿ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಧೀಶರು. ಈಗ ಆರೋಗ್ಯ ಪರಿಸ್ಥಿತಿ ಹೇಗಿದೆ? ಈಗಾಗಲೇ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಚಿಕಿತ್ಸೆ ಪಡ್ಕೊಳ್ತಿದ್ದಾರಲ್ಲ, ಹೀಗಾಗಿ ಇವತ್ತು ಸರ್ಕಾರದ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವಾದವನ್ನ ಮಂಡಿಸಲಿದ್ದಾರೆ. ಈಗಾಗಲೇ ಮಧ್ಯಂತರ ಜಾಮೀನನ್ನ ದರ್ಶನ್ ಅವರು ಪಡ್ಕೊಂಡಿದ್ದಾರೆ. ಅದು ಕೂಡ ಮೆಡಿಕಲ್ ಗ್ರೌಂಡ್ಸ್ ನಲ್ಲಿ ಸಿಕ್ಕಿರುವಂತ ಮಧ್ಯಂತರ ಜಾಮೀನು, 4-6 ವಾರಗಳ ಕಾಲ ಸಿಕ್ಕಿರುವಂತ ಜಾಮೀನು. ಇದರಲ್ಲಿ ಈಗಾಗಲೇ 28 ದಿನ ರಿಲೀಫ್ ನಲ್ಲೇ ಕಳೆದು ಬಿಟ್ಟಿದ್ದಾರೆ ದರ್ಶನ್ ಅವರು. ಶಸ್ತ್ರಚಿಕಿತ್ಸೆ ಆಗಲೇಬೇಕು, ಆಪರೇಷನ್ ಆಗಲೇಬೇಕು ಅನ್ನುವಂಥ ಅನಿವಾರ್ಯ ಕಾರಣವನ್ನ ಇಟ್ಕೊಂಡು ಜಾಮೀನನ್ನ ಪಡ್ಕೊಂಡಿರೋದು. ಆದರೆ ಇನ್ನೂ ಕೂಡ ಆಪರೇಷನ್ಗೆ ವೈದ್ಯರು ಕೈ ಹಾಕಿಲ್ಲ. ಹೀಗಾಗಿ ಆಕ್ಷೇಪ ವ್ಯಕ್ತಪಡಿಸೋದಕ್ಕೆ ಅಂತ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಿವಿ ನಾಗೇಶ್ ಅವರು ಈಗಾಗಲೇ ವಾದವನ್ನ ಮಂಡಿಸಿದ್ದಾರೆ. ದರ್ಶನ್ ಅವರಿಗೆ ರೆಗ್ಯುಲರ್ ಜಾಮೀನನ್ನ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ವಾದವನ್ನ ಮಾಡಿದ್ದಾರೆ. ಪೊಲೀಸರು ತಡವಾಗಿ ಸಾಕ್ಷಿಗಳ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ ಅಂತ ಈ ಪಾಯಿಂಟ್ ಅನ್ನ ಇಟ್ಕೊಂಡು ವಾದವನ್ನ ಮಂಡಿಸಿದರು ಸಿವಿ ನಾಗೇಶ್ ಅವರು. ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಗಳಲ್ಲಿ ತುಂಬಾ ಗೊಂದಲಗಳಿದ್ದಾವೆ, ಅಂದ್ರೆ ಐ ವಿಟ್ನೆಸ್ ಹೇಳಿಕೆಗಳೇನಿದ್ದಾವೆ ಅದರಲ್ಲಿ ಒಂದಷ್ಟು ಗೊಂದಲ ಇದ್ದಾವೆ ಅಂತ ಕೂಡ ಸಿವಿ ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಹೊಡೆದ ಬಗ್ಗೆ ಮತ್ತೊಂದು ಹೇಳಿಕೆಯಲ್ಲಿ ಉಲ್ಲೇಖನೇ ಇಲ್ಲ. 161 ಹೇಳಿಕೆಗೂ 164 ಹೇಳಿಕೆಗೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ ಅಂತ ಸಿವಿ ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು. ಅಂದರೆ 161 ಹೇಳಿಕೆ ಪಡೆದಾಗ ಪ್ರಕರಣದ ಡೈರಿಯಲ್ಲಿ ನಮೂದಿಸಬೇಕು, ಆದರೆ ಇವರು ನಮೂದಿಸಿಲ್ಲ. ಅದರ ಪ್ರತಿಯನ್ನ ಮ್ಯಾಜಿಸ್ಟ್ರೇಟ್ಗೆ ನೀಡಬೇಕಾಗುತ್ತೆ, ಅದನ್ನ ಮಾಡಿಲ್ಲ. ಈ ಪ್ರಕ್ರಿಯೆಗಳನ್ನ ತನಿಖಾಧಿಕಾರಿಗಳು ಫಾಲೋ ಮಾಡಲೇ ಇಲ್ಲ. ಮೊದಲ ರಿಮ್ಯಾಂಡ್ ಅರ್ಜಿಗಳಲ್ಲಿ ಸಾಕ್ಷಿಗಳ ಹೇಳಿಕೆ ಉಲ್ಲೇಖನೆ ಮಾಡಿಲ್ಲ. ಕೆಲ ಸಾಕ್ಷಿಗಳ ಹೇಳಿಕೆಗಳು ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ. ಅಂದರೆ 161, 164 ಈ ಎರಡೂ ಹೇಳಿಕೆಗಳಲ್ಲೂ ಕೂಡ ವ್ಯತ್ಯಾಸ ಇದೆ. 161 ಹೇಳಿಕೆ ಅಂತ ಬಂದರೆ ಪೊಲೀಸರೇ ದಾಖಲು ಮಾಡ್ಕೊಳ್ತಾರೆ. 164 ಹೇಳಿಕೆ ಅಂತ ಬಂದರೆ ನ್ಯಾಯಾಧೀಶರ ಎದುರುಗಡೆ ರೆಕಾರ್ಡ್ ಮಾಡ್ಕೊಳ್ಳಲಾಗುತ್ತೆ. ಹೀಗಾಗಿ ಅಲ್ಲಿ ವ್ಯತ್ಯಾಸಗಳು ಕಂಡು ಬಂದಿದ್ದಾವೆ. ಅಂದರೆ ಇವರೇ ಕೆಲವೊಂದು ಹೇಳಿಕೆಗಳನ್ನ ಬರ್ಸ್ಕೊಂಡಿರಬಹುದು ಅನ್ನುವಂಥ ಅನುಮಾನವನ್ನ ಸಿವಿ ನಾಗೇಶ್ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾರ್ ಬಂತು, ಕಾರ್ ಹೋಯ್ತು ಅನ್ನೋ ರೀತಿ ಹೇಳಿಕೆಗಳಿದ್ದಾವೆ. ಯಾವಾಗ ಬಂದರು, ಯಾರು ಬಂದರು, ಯಾವ ಕಾರಲ್ಲಿ ಬಂದರು, ಇದ್ರ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ ಹೇಳಿಕೆಗಳಲ್ಲಿ. ಸಾಕ್ಷಿಯಾಗಿರುವಂಥ ಮಲ್ಲಿಕಾರ್ಜುನ ಅವರು ಮಂಗಳವಾರ ಕೆಲಸಕ್ಕೆ ಬಂದಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಕೊಲೆ ಆಗಿರುವ ಬಗ್ಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಆದರೆ ಯಾರು ಕೊಲೆ ಮಾಡಿದ್ರು ಅನ್ನೋದು ಮಾಧ್ಯಮಗಳ ಮೂಲಕ ಗೊತ್ತಾಯಿತು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಸಾಕಷ್ಟು ಅನುಮಾನ ಕಂಡು ಬರ್ತಾ ಇದೆ ಸ್ವಾಮಿ ಅಂತ ನಿನ್ನೆ ಸಿವಿ ನಾಗೇಶ್ ಅವರು ವಾದವನ್ನು ಮಂಡಿಸಿದ್ರು. ಹೀಗಾಗಿ ಸಾಕ್ಷಿಗಳು ಸರಿಯಾಗಿಲ್ಲ ಅಂತ ವಾದ ಮಂಡಿಸಿದ್ದಾರೆ ಸಿವಿ ನಾಗೇಶ್ ಅವರು. ಅಲ್ಲದೆ ದರ್ಶನ್ ಹೋಗುವಾಗ ರೇಣುಕಾಸ್ವಾಮಿಗೆ ಊಟ ಕೊಡಿ, ನೀರು ಕೊಡಿ, ವಿಡಿಯೋ ಮಾಡಿಕೊಂಡು ಸ್ಟೇಷನ್ಗೆ ಬಿಡಿ ಅಂತ ಹೇಳಿದ್ದಾರೆ. ಈ ರೀತಿ ಹೇಳಿದ ಮೇಲೆ ಕೊಲೆ ಮಾಡುವಂಥ ಉದ್ದೇಶ ಅಲ್ಲಿ ಇರಲಿಲ್ಲ. ನಟ ದರ್ಶನ್ ಚಿಕಿತ್ಸೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಈಗಾಗಲೇ ನ್ಯಾಯಾಧೀಶರು. ಹೇಗೆ ಚಿಕಿತ್ಸೆ ನಡೀತಾ ಇದೆ, ಮಧ್ಯಂತರ ಜಾಮೀನು ಕತೆ ಏನಾಯಿತು, ಆಪರೇಷನ್ ಆಯ್ತಾ, ಆಪರೇಷನ್ ಮಾಡಿಸ್ಬೇಕು ಅನ್ನುವಂಥ ಕಾರಣಕ್ಕೇನೆ ಅನಿವಾರ್ಯ ಕಾರಣ ಅಂತ ಹೇಳಿಬಿಟ್ಟು ನೀವೀಗ ಮಧ್ಯಂತರ ಜಾಮೀನು ಕೊಡಿಸಿರೋದಲ್ವಾ? ದರ್ಶನ್ಗೆ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಿದ್ದಾರಾ? ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತ ನೀವು ಹೇಳಿದ್ರಿ, ಹಾಗಾಗಲ್ವಾ ಜಾಮೀನು ಸಿಕ್ಕಿರೋದು? ಏನಾಯಿತು ಆಪರೇಷನ್ ಕತೆ ಅಂತ ಕೂಡ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ನಾಗೇಶ್ ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟರು. ಯಾವಾಗ ಆಪರೇಷನ್ ಅನ್ನೋದು ವರದಿಯಲ್ಲಿ ಇಲ್ಲ ಅಂತ ಜಡ್ಜ್ ಇದರಲ್ಲಿ ಮೆನ್ಷನ್ ಮಾತಾಡಿದರು. ಅಂದರೆ ಪ್ರಶ್ನೆ ಮಾಡಿದ್ರಲ್ಲ, ದರ್ಶನ್ ಅವರ ಚಿಕಿತ್ಸೆ ಕತೆ ಏನಾಯಿತು, ಜಾಮೀನು ಪಡ್ಕೊಂಡಿದ್ದಾರಲ್ಲ, ಆಪರೇಷನ್ ಆಯ್ತಾ ಇಲ್ವಾ, ಟ್ರೀಟ್ಮೆಂಟ್ ಹೇಗೆ ನಡೀತಿದೆ ಅಂತ. ಹಾಗಾಗಿ ಅದಾದ ಬಳಿಕ ವರದಿಯಲ್ಲಿ ಇಲ್ವಲ್ಲ ಯಾವಾಗ ಆಪರೇಷನ್ ಅನ್ನೋದ್ರ ಬಗ್ಗೆ, ಯಾವಾಗ ಆಪರೇಷನ್ನು ಅಂತ ಕೂಡ ನ್ಯಾಯಾಧೀಶರು ಪ್ರಶ್ನೆಯನ್ನು ಮಾಡಿದರು. ಇನ್ನು BP ವೇರಿಯೇಷನ್ ಇದೆ, ನಾರ್ಮಲ್ ಬಂದ ಬಳಿಕ ಆಪರೇಷನ್ ಆಗುತ್ತೆ ಅಂತ ನಾಗೇಶ್ ಅವರು ತಮ್ಮ ಕಕ್ಷಿದಾರ ಆರೋಪಿ ದರ್ಶನ್ ಅವರ ಪರವಾಗಿ ವಾದವನ್ನು ಮಂಡಿಸಿದರು. ಅಂದರೆ BPಯಲ್ಲಿ ವೇರಿಯೇಷನ್ ಆಗ್ತಾ ಇದೆ, ನಾರ್ಮಲ್ ಬಂದ ಬಳಿಕ ನಾವು ಆಪರೇಷನ್ ಮಾಡಿಸ್ತೀವಿ ದರ್ಶನ್ ಅವ್ರಿಗೆ ಅಂತೇಳಿ ಹೇಳಿದ್ದಾರೆ. ಈಗಾಗಲೇ 28 ದಿನಗಳಾಯಿತು ಜಾಮೀನನ್ನು ಪಡ್ಕೊಂಡು, ಹಾಗಿದ್ರೂ ಕೂಡ ಸರ್ಜರಿ ಮಾತ್ರ ಇನ್ನೂ ಆಗಿಲ್ಲ.